ಎರಡು ತೊಂದರೆ ಆಗ್ಲಿಕ್ಕತ್ತದ. ಅದ್ರ ಜೊತೆಗೆ ನಾವು ಸೋಲ್ತೀವಿ, ನಾವು ಸೋಲಬಲ್ವಿ ಅನ್ನುವಂಥ ವಿಷಯ ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರೆ ಅವ್ರ ಮನಸ್ಸಿಗೆ ಹೋಗೋದ್ರಿಂದಾಗಿ ನಿಧಾನಕ್ಕೆ ಇವತ್ತು ಬಿ ಜೆ ಪಿ ಇದ್ದಿದ್ದು ಹೆಂಗಾದ್ರೂ ಗೆಲ್ಲಬೇಕಪ್ಪ ನಾವು ಅಂತೇಳಿ ಮತ್ತೆಲ್ಲ ತಂತ್ರಗಳನ್ನ ಮಾಡಿದಾಗ ಆಗುವಂಥದ್ದು. ಜನರಿಗೆ ಮತ್ತೆ ನೀವು ಭ್ರಷ್ಟಾಚಾರಪ್ಪ ಹಿಂದೆ ಈಗಾಗಲೇ ಗೊತ್ತದ, ಅವ್ರನ್ನ ಭ್ರಷ್ಟಾಚಾರದ ಆರೋಪ ಇದ್ದಾವೆ, ಪೂರ್ಣವಾಗ್ಯಾವ, ಶಿಕ್ಷಣ ಆಗೈತಿ, ಮೇವಿನ ಹಗರಣ ಗೊತ್ತದ ಎಲ್ಲರಿಗೂ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಇವತ್ತು ಮತ್ತು ನಾನು ಅವ್ರ ಮೇಲೆ ಇದೊಂದು ಹಗರಣವನ್ನು ಹೊರಸಿದಾರೆ. ಮುಂದೆ ಅದರಲ್ಲಿ ಮುಖ್ಯವಾಗಿ 3 ಜನರನ್ನು ಅದರಲ್ಲಿ ಇದು ಹೇಳೋದಿರೋ ಪ್ರಯತ್ನ ಮಾಡಿದ್ದಾರೆ. ಮುಖ್ಯವಾಗಿ ತೇಜಸ್ವಿ ಯಾದವ್, ಯಾಕಪ್ಪ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಇವತ್ತು ಬಿಹಾರದಲ್ಲಿ ಸ್ಟಾರ್ ಆಗಿದ್ದಾರೆ ಇಬ್ಬರು. ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತದ ಓಟ್ ಕದಿಯುವಂಥದ್ದು, ಓಟ್ ಕದಿಯುವ ಅಥವಾ ಮತಗಳತನ ಇವೆಲ್ಲ ಭಾಳಷ್ಟು ಆಗಿದೆ ಅಂತ ಕೇಸ್ ಮಾಡಿದರು, ಓಡಾಡಿದರು, ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡಿದರು. ಯಾವ ರೀತಿಯಾಗಿ ಓಟ್ಗಳು ಒಂದು ಮನೆಯಲ್ಲಿ ಮತ್ತು ಸುಳ್ಳಿನೂ ಅಲ್ಲ, ಈ ಮತ್ತೆ ಹೊಸದಾಗಿ ಮಾಡಿತು ಎಲೆಕ್ಷನ್ ಕಮಿಷನ್ನ ಮಾಡಿದಾಗ ಅದರಲ್ಲಿ ಒಂದು ಮನೆಯಲ್ಲೇ 600 ಜನರು ಇರ್ತಾರೇನು ರೀ, 500, 600, 400, 360, 70 ಇರ್ಬೋದು, 60, 70, 85 ಇರ್ಬೋದು. ಆದ್ರೆ 500 ಒಂದೇ ಅಡ್ರೆಸ್ ಮೇಲೆ ಇರ್ತಾರೆ ಅಂತ ಈ ಹೊಸದಾಗಿ ಸೋಷಿ ತೆಗೆದಂತಹ ಮತದಾರ ಲಿಸ್ಟ್ನಲ್ಲಿ ಇದ್ದಾವೆ. ಅದನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಇಂಥದನ್ನು ಮಾಡಿದ್ರು. ಮಾದೇವಪುರದಲ್ಲಿ ರಾಹುಲ್ ಗಾಂಧಿ ತೋರಿಸಿದ್ರು ಎಷ್ಟು ಇಲ್ಲಿ 1 ಲಕ್ಷ ಮೇಲೆ ಸಮಥಿಂಗ್ ಏನಪ್ಪ ಅಷ್ಟು ಹೆಚ್ಚಿಗೆ ಮತಗಳು ಇಲ್ಲಿ ಬಂದಿದ್ದು. ಅದಕ್ಕೆ ಅದರಂತೆ ಅವು ನಮ್ಮ ಠಾಕೂರ್ ಅವರು ತೋರಿಸಿದ್ರು. ಇಲ್ಲ ಕಾಂಗ್ರೆಸ್ ಇದರಲ್ಲಿ ನಡೆದಿದ್ದಿಲ್ಲ, ಒಟ್ನಲ್ಲಿ ಇಬ್ಬರದಲ್ಲಿ ಎರಡೂ ಪಾರ್ಟಿದಲ್ಲಿ ನಡೆದಿಲ್ಲ ಅಂತಲ್ಲ. ಆದರೆ ಬಿ ಜೆ ಪಿ ಬಂದ ಮೇಲೆ ಅದರಲ್ಲೂ ಮುಖ್ಯ ಚುನಾವಣಾ ಅಧಿಕಾರಿನ ಆಯ್ಕೆ ಮಾಡುವ ಶಕ್ತಿ ಕೇವಲ ಪ್ರಧಾನಿ ಮತ್ತು ಅವ್ರ ಕ್ಯಾಬಿನೆಟ್ಗೆ ಇರೋದ್ರಿಂದಾಗ ವಿರೋಧ ಪಕ್ಷದ ಓಟ್ ಅದ ಅಲ್ಲ ಇದ್ದೂ ಇಲ್ಲ, 2-1 ಗೆದ್ದು ಬಿಡ್ತಾರೆ ಅವರು. ಇವತ್ತು ಎಲೆಕ್ಷನ್ ಕಮಿಷನ್ ಹೇಳೋದನಪ್ಪ ಅಂತಂದ್ರೆ ಪೂರ್ತಿ ಬಿ ಜೆ ಪಿಗೆ ಬದ್ಧ ಆಗಿರುವಂಥ ವ್ಯಕ್ತಿ ಅದರ ಜ್ಞಾನೇಶ್ ಕುಮಾರ್ ಅಂತೇಳಿ ಅವ್ರನ್ನ ಆರೋಪ ಸಾಕಷ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ 65 ಲಕ್ಷ ವೋಟರ್ಸ್ ಈಗ ಕಟ್ಟು ಮಾಡಿದ್ದಾರೆ. ಇದರಿಂದ ಮತ್ತೆಲ್ಲ ಸ್ವಚ್ಛ ಆಗೈತೆ ಹೇಳ್ತಾರೆ. ಒಂದೊಂದು ಮನ್ಯಾಗ 500, 600 ವೋಟರ್ಸ್ ಅದಾಕಲ್ಲ ಒಂದು ಏರಿಯಾದಲ್ಲೇ. ಇದೆಲ್ಲ ಗಮನಿಸಿದಾಗ ಈ ಒಂದು ಲಾಲು ಅವ್ರ ಮೇಲೆ ಇದೊಂದು ಇತ್ತು. ಈ ಸಲ ಲಾಲು ಪ್ರಸಾದ್ ಯಾದವ್ ಮತ್ತು ನಮ್ಮ